ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹವಾಮಾನ ಇರುತ್ತೆ ಅಂದ್ರೆ ಶೀತ ಗಾಳಿ ಹೆಚ್ಚಾಗುತ್ತಾ ಕೊರೆಯುವ ಚಳಿ ಮುಂದುವರಿಯುತ್ತಾ ಅನ್ನುವಂತಹ ಮುಂದಿರುವಂತಹ ಪ್ರಶ್ನೆ. ಹಾಗಿದ್ರೆ ಡಿಸೆಂಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 24ನೇ ತಾರೀಕಿನವರೆಗೆ ಹವಾಮಾನದ ವರದಿ ಹೇಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಡಿಸೆಂಬರ್ 18ರಿಂದ ಡಿಸೆಂಬರ್ 24ನೇ ತಾರೀಕಿನವರೆಗೆ ಹವಾಮಾನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗತ್ತೆ? ಶೀತ ಗಾಳಿ ಮುಂದುವರಿಯುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೊಂದು ಶೀತ ಗಾಳಿ ಇರೋದಿಲ್ಲ. ಮತ್ತು ಕಳೆದ ವಾರಕ್ಕೆ ಹೋಲಿಸಿದರೆ ಈ ಈ ಈ ಒಂದು ವಾರದಲ್ಲಿ ಸ್ವಲ್ಪ ಉಷ್ಣತೆ ಏರಿಕೆ ಆಗುವ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉಷ್ಣಾಂಶ ಏರಿಕೆ ಆದದ್ದು ಕೂಡ ಕಂಡು ಬಂದಿದೆ. ಬೆಂಗಳೂರಿನಲ್ಲಿ ಸುಮಾರು 16-17 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಏರಿಕೆ ಆಗಿದೆ. ಮತ್ತು ಬೀದರು ಕಲಬುರಗಿಯಲ್ಲಿ ಕೂಡ 13-14 ಡಿಗ್ರಿ ಸೆಂಟಿಗ್ರೇಡ್ ತನಕ ಉಷ್ಣಾಂಶ ಏರಿಕೆ ಆದದ್ದು ಕಂಡು ಬಂದಿದೆ. ಮುಂದಿನ ಒಂದು ವಾರದವರೆಗೆ ಯಾವುದೇ ಒಂದು ಶೀತ ಗಾಳಿಯ ಯಾವುದೇ ಒಂದು ವಾರ್ನಿಂಗ್ ಇರುವುದಿಲ್ಲ. ಆದರೆ ಈ ಚಳಿಯು ಮುಂದುವರಿಯುವ ಸಾಧ್ಯತೆ ಐತಿ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಸುಮಾರು 11ರಿಂದ 13 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 14ರಿಂದ 16 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಕೆಲವು ಕಡೆ ಮಂಜು ಕೂಡ ಬೀಳುವ ಸಾಧ್ಯತೆಗಳು ಅದಾವೆ. ಬೆಂಗಳೂರಲ್ಲಿ ದಿಢೀರ್ ಅಂತೇಳಿ ಚಳಿ ಪ್ರಮಾಣ ಕಡಿಮೆ ಆಯಿತು. ಅಂದ್ರೆ ಕಳೆದ 2-3 ದಿನಗಳಿದ್ದಂತಹ ಚಳಿಯ ಪ್ರಮಾಣ ಇವತ್ತು ನಿನಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ. ಯಾಕಷ್ಟು ತುಂಬಾ ಕಡಿಮೆ ಆಯಿತು ಅನ್ನುವಂಥದ್ದು? ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಿಂದ ಅಂದ್ರೆ ಇದು ಬಂಗಾಳ ಉಪಸಾಗರದಿಂದ ಈ ಗಾಳಿ ಬರ್ತಾ ಇದೆ. ಈಗ ಅಂದ್ರೆ ಗಾಳಿಯ ದಿಕ್ಕು ಮೊದಲ ಉತ್ತರದಿಂದ ಬರ್ತಿತ್ತು, ಈಗ ಸ್ವಲ್ಪ ಗಾಳಿಯ ದಿಕ್ಕು ಬದಲಾಯಿಸಿದೆ. ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಿಂದ ಏನು ಗಾಳಿ ಬರ್ತಿತ್ತಲ್ಲ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಉಪಸಾಗರದಿಂದ ಬರ ಗಾಳಿ, ಅದರಲ್ಲಿ ಸಾಕಷ್ಟು ತೇವಾಂಶ ಮತ್ತು ಸ್ವಲ್ಪ ಮಟ್ಟಿಗೆ ಬಿಸಿ ಗಾಳಿ ಇರುವುದರಿಂದ ನಮ್ಮ ಕರ್ನಾಟಕವನ್ನು ಪ್ರವೇಶಿಸ್ತಾ ಇದೆ. ಅದರಲ್ಲಿಂದ ಕರ್ನಾಟಕ ರಾಜ್ಯಾದ್ಯಂತ ಸ್ವಲ್ಪ ಮೋಡ ಕವಿದ ವಾತಾವರಣವೂ ಕೂಡ ನಿನ್ನೆ ರಾತ್ರಿ ಇತ್ತು. ಇದರಲ್ಲಿಂದ ಇದು ಭೂಮಿಯಿಂದ ಹೊರಸೂಸುವ ಕಿರಣಗಳನ್ನು ಇದು ಹೀರಿಕೊಂಡು ಬೆಚ್ಚಗೆ ಇಡ್ತೈತಿ. ಇದರಲ್ಲಿಂದ ಮೋಡ ರಾತ್ರಿ ಇತ್ತಂದ್ರೆ ನಮಗೆ ಯಾವಾಗಲೂ ರಾತ್ರಿ ಅಷ್ಟೊಂದು ಚಳಿ ಇರೋಲ್ಲ. ಆದರೆ ಹಗಲಿ ಹೊತ್ತಿನಲ್ಲಿ ಮೋಡ ಬಂತಂದ್ರೆ ಸೂರ್ಯನ ಬಿಸಿಲು ಭೂಮಿಯನ್ನು ತಲುಪದೆ ಹೋಗುವುದರಿಂದ ಸ್ವಲ್ಪ ಚಳಿ ಅನಿಸುತ್ತೆ. ಮುಂದಿನ ಒಂದು ವಾರದೊಳಗೆ ವಾತಾವರಣದಲ್ಲಿ ಸ್ವಲ್ಪ ತೇವಾಂಶ ಹೆಚ್ಚಿಗೆ ಇರುವ ಕಾರಣವಾಗಿ ಆ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವು. ಮತ್ತು ಯಾವುದೇ ಜಿಲ್ಲೆಯಲ್ಲಿ ನಾವು ಶೀತ ಗಾಳಿಯ ಯಾವುದೇ ಅಲರ್ಟ್ ಕೊಟ್ಟಿಲ್ಲ. ಆದರೆ ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಉಳಿದ ಜಿಲ್ಲೆಗಳಲ್ಲಿ ಕೂಡ 14-15 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು. ಮತ್ತು ಬೆಂಗಳೂರಿನಲ್ಲಿ ಕೂಡ 15ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು ಮುಂದಿನ ಒಂದು ವಾರದವರೆಗೆ. ನಂತರ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ಮೊದಲನೇ ವಾರದಲ್ಲಿ ಮತ್ತೆ ಚಳಿ ಹೆಚ್ಚಿಗೆ ಆಗುವ ಸಾಧ್ಯತೆಗಳದಾವೆ. ಈ ಮಳೆಗಾಲ ಅಂತ ಹೇಳುವಾಗ ಏನೋ ಶಾಲೆಗಳಿಗೆ ರಜೆ ಕೊಡುವಂಥದ್ದು, ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್ಗಳನ್ನೆಲ್ಲ ಮಾಡುವಂಥದ್ದೆಲ್ಲ ಇರುತ್ತೆ. ಈ ಚಳಿಗಾಲದಲ್ಲಿ ವಿಮಾನ ಸಂಚಾರ ಮತ್ತೆ ರೈಲು ಸಂಚಾರಕ್ಕೆ ಏನಾದರೂ ಅಡೆತಡೆ ಆಗತ್ತಾ? ಅವ್ರಿಗೆ ನೀವು ಏನು ಹೇಳಿಕ್ ಬಯಸ್ತೀರಾ ಅಧಿಕಾರಿಗಳಿಗೆ? ಇದು ಚಳಿಗಾಲದಲ್ಲಿ ಮುಖ್ಯವಾಗಿ ಸಂಚಾರಕ್ಕೆ ಭಾಳ ಅಡಚಣೆ ಆಗುತ್ತಾ. ಯಾಕಂದ್ರೆ ಇದು ಮಂಜು ಬೀಳುವುದರಿಂದ ನಮ್ಗೆ ಮುಂದಿಂದ ಯಾವುದು ಏನು ಕಾಣಿಸೋದಿಲ್ಲ. ಇದರಲ್ಲಿಂದ ವಾಹನಗಳ ಸಂಚಾರ ಮತ್ತು ರೈಲ್ವೆ ಸಂಚಾರ ಮತ್ತು ವಿಮಾನಗಳಿಗೆ ಮಾತ್ರ ಭಾಳ ತೊಂದರೆ ಆಗುತ್ತಾ. ಮತ್ತು ಜಾಸ್ತಿ ಮಂಜು ಬೀಳುವುದರಿಂದ ವಿಮಾನಗಳು ವಿಳಂಬನೂ ಆಗುತ್ತಾ. ಲೇಟಾಗಿ ಸ್ವಲ್ಪ ಶೆಡ್ಯೂಲ್ ಪ್ರಕಾರ ಹಾರಾಟ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಾ.
ಸರ್, ಇನ್ನು ಡಿಸ್ಪ್ಲೇ ತೋರಿಸಿ ಹೇಳೋದಾದ್ರೆ ಯಾವ ರೀತಿಯಾದಂತಹ ಒಂದು ಮ್ಯಾಪಲ್ಲಿ ಹೇಳೋದಾದ್ರೆ ಗಾಳಿಯ ವೇಗ ಅಥವಾ ಶೀತ ಇದನ್ನ ನೀವು ತೋರಿಸಿ ಹೇಳೋದಾದ್ರೆ ಸರ್ ಹೇಗೆ ಅದನ್ನ ನೀವು ಹೇಳ್ತೀರಾ ಅನ್ನುವಂಥದ್ದು? ನೋಡ್ಬೋದು, ಇಲ್ಲಿ ಬಂಗಾಳ ಉಪಸಾಗರದಿಂದ ಆಗ್ನೇಯ ದಿಕ್ಕಿನಿಂದ ಕರ್ನಾಟಕದ ಕಡೆ ಸಾಕಷ್ಟು ತೇವಾಂಶವನ್ನು ತರುತ್ತಾ ಮತ್ತು ಸ್ವಲ್ಪ ಬಿಸಿ ಗಾಳಿಯನ್ನು ತರುವುದರಿಂದ ಇದು ತೇವಾಂಶ ಹೆಚ್ಚಿಗೆ ಆಗಿರುವುದರಿಂದ ಸ್ವಲ್ಪ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಮೋಡ ಬಂದಿದೆ. ಈ ಮೋಡ ಏನು ಮಾಡ್ತಂದ್ರೆ ರಾತ್ರಿ ವೇಳೆಯಲ್ಲಿ ಭೂಮಿಯಿಂದ ಹೊರಸೂಸುವ ಕಿರಣಗಳನ್ನು ಹಿಡ್ಕೊಂಡು ಅದು ಸ್ವಲ್ಪ ಬೆಚ್ಚಗ ಇಡ್ತೈತಿ. ಇದರಿಂದ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆ ಆದದ್ದು ನಮ್ಗೆ ಕಂಡು ಬಂದಿದೆ. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.